ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮೊದಲೇ ದಿನ ವಾಡಿ ಒಳಗೆ ಸ್ನಾನ ಅದು ಮಾಡ್ಕೊಂಡು ಹೊರಗೆ ಬರ್ಬೇಕಾದ್ರೆ ನನ್ನ ಫ್ರೆಂಡ್ ರವಿ ಕರ್ಕೊಂಡೋಗಿ ಕೇಸರಿ ಶಾಲ ಮತ್ತು ಟೋಪಿ ಹಾಕ್ಸಿದೆ ಇವತ್ತು ಗುಡಿ ಒಳಗೆ. ಇದು ಯಾವ ಗುಡಿ ಅಂದ್ರೆ ಮಾರಮ್ಮ ದೇವಿ ಗುಡಿ. 35ನೇ ವರ್ಷದ ಜಾತ್ರೆ ಮಾಡತ್ತಾರ. ಬರ್ರಿ ಹೆಂಗ್ ಸೆಲೆಬ್ರೇಟ್ ಮಾಡ್ತಾರ ಅಂತ ನೋಡ್ಕೊಂಡ್ ಬರೋಣ. ಎಲ್ಲರೂ ಆಲ್ರೆಡಿ ಹೋಗಿ 1 ತಾಸು ಆಯ್ತಾನೆ, 1 ತಾಸು 2 ತಾಸು ಆಗಿರ್ಬೇಕಕ್ಕ. 1 ಅವರ್ ಏನಿಲ್ಲ, ಜಾಸ್ತಿ ಮುಂದಾಗ. ನಾನು ವಾಪಸ್ ನೀವು ಬಂದಿಲ್ಲ ಅಂತೇಳಿ ಮತ್ತೆ ವಾಪಸ್ ಬಂದು ಕರ್ಕೊಂಡು ಹೋಗಾಕ. ಬರ್ತಾರೋ ಇಲ್ಲ ಅಂತೇಳಿ. ಬರ್ತಾವೋ ಇಲ್ಲ ಅಂತ ಬರ್ತಾರೋ ಇಲ್ಲ ಅಂತಲ್ಲ. ಬಂದಿನ ಚಂದ ಕಾಣತ್ತೇವ. ಚಂದ ಕಾಣತ್ತ ಸಾಕು, ನಾಚ್ಕೊಳ್ಳೋದು ಚಾಲು ಆಯ್ತದೆ. ನೀ ಹೇಳ್ಬೇಕು. ಇವತ್ತೇನು ನಮ್ಮ ಅಕ್ಕಾರು ನೀವು ಸೀರೆ ಸೇಮ್ ಹಾಕೊಂಡ್ರಿ? ಅದೇ ಬಾರ್ಡರ್ ಅಷ್ಟೇ ಚೇಂಜ್. ಇಲ್ಲಪ್ಪ ಅಂತ ಮಾತಾಡೋದೇ ಇಲ್ಲ. ಏನ್ ಮಾಡ ಮಾತಾಡಿ ಹಂಗ ಹೆಂಗ ಮಾತಾಡ್ಕೊಂಡು ಹಾಕೊಂಡಿ ಒಂದ್ ಸೀರೆ ಹೆಂಗ ಅಂತ ನನ್ ನೋಡಿದ್ರೆ ಏನ್ ಅನ್ಸತ್ತ ಗೊತ್ತಾನ? ಎಲ್ಲ ಅಡಿಗೆ ಮನೆಗೆ ಊಟ ಬಡ್ಸಕ್ ಹೊಂಟಿರ್ತಾರ ಹಂಗೆ ಅನ್ಸತ್ತೆ. ನಾವಂತ್ರ ನೋಡ್ರಿ ನಂಗಿಂತ ಎಷ್ಟಷ್ಟು ದೊಡ್ಡಕ್ಕೆ ಒಂದ್ 2 ವರ್ಷ ಅದೆಲ್ಲ ಹೇಳಬಾರ್ದು. ಅಕ್ಕರಿಗೆ ಸಿಟ್ಟು ಬರ್ತದ ಸುಮ್ರು. ಆಕ್ಚುಲಿ ದೇವ್ರ ಮುಂದೆ ಕಳ್ಸ್ಯಾರ. ಈಗ 1 ತಾಸು ಮೇಲೆ ಆಯ್ತು ರೆಡಿ ಆಗಕ್ಕ. ಅಕ್ಕಾರ ಮತ್ತೆ ಈಕಿ ರೆಡಿ ಆಗಕ್ಕ. ಆಕ್ಚುಲಿ ಪಾಪ ರೆಡಿ ಮಾಡಿದ್ ನಂಗೆ ಈಕಿನ, ಅದಕ್ಕೆ ಲೇಟ್ ಆತಾಕಿದೆ. ಇಲ್ಲ ನೋಡ್ರಿ, ಫಸ್ಟಿಗೆ ರೆಡಿ ಆಗ್ಬೇಕಿತ್ತು, ನೀವು ಲೇಟ್ ಮಾಡಿದ್ರಿ. ಕರೆಂಟ್ ಬಂದವಕ್ಕ? ಇಲ್ಲ ನೋಡ್ರಿ, ಮುಂಜಾನಿಂದ ಕರೆಂಟ್ ತೆಗ್ದಾನ ಯಪ್ಪ. ಇವತ್ತ ದೇವ್ರೈತಿ ಮತ್ತು ನಾವು ಬಂದಂತ ಕರೆಂಟ್ ಬೇಕು ಅಂತ ತೆಗೆದಿರ್ಬೇಕು. ಅವು ನೀರದು ಹಾಕಿರ್ತಾರ. ತಗೋ. ಏನು ಏನೇನು 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 ಏನಿಲ್ಲಪ್ಪ. ಕುರಿ ಕೊಯ್ದಾರನ್ನ ಮತ್ತೆ ಇವತ್ತು ಬರೀ ಮತ್ತೆ ನೀರೆಲ್ಲ ಕೆಂಪು ಕಾಣ್ಸಕೊಂತಾವು. ಅದು ಭಂಡಾರದು ಇದು ಮಾಡಿರ್ತಾರ. ಭಂಡಾರ ಹೋಗ್ಯಾರಲ್ಲ ಅದರದ್ದು. ಕುರಿ ಏನಿದ್ರು ನಾಳೆ ಬ್ಯಾಟೆ ಬೀಳ್ತಾವ. ಇವತ್ತು ಬರೇ ಪಾಪ ಅನ್ಸ್ತೈತಿ, ಅದ್ರ ಸ್ಮೆಲ್ಲಿಗೆ ತಿನ್ಬೇಕು ಅನ್ಸ್ತೈತಿ. ಇವತ್ತೇನಿಲ್ಲ, ದೇವ್ರನ್ನ ಅಲ್ಲಿ ಇದಕ್ಕೂ ಇದು ಎಲ್ಲ ತೊಗೊಂಡು ಬರ್ತಾರಂತ. ನಾಳೆ ಬ್ಯಾಟಿ ಬೀಳ್ತಾವ. ಏಕೆ ತಿನ್ನಲ್ಲ ಗೌತಮ. ಮಾರಮ್ಮ ದೇವಿ ಜಾತ್ರಾ ಇನ್ನು ಎಷ್ಟೊತ್ತಾಗತ್ತಕ್ಕ ಅಲ್ಲಿ ಹೋಗಾಕ? ಎಲ್ರಿಗೂ ನಮಸ್ಕಾರ. ಇವತ್ತು ಯಾಕಪ್ಪ ಏನು ವಿಷಯ ವಿಡಿಯೋ ಮಾಡೋದಂದ್ರೆ, ಬೆಂಗಳೂರಿಂದ ನಾವು ರವಿ ಕಾಕ ಅವ್ರ ಊರಿಗೆ ಬಂದಿವಿ. ಕಾಕ ತುಂಬ ಖುಷಿ ಆಯಿತು ನಿಮ್ಮ ಊರಿಗೆ ನಾವು ಬಂದು. ಎಷ್ಟು ಸುಮಾರು ದಿನಗಳು ಅಂತ ಅಂದ್ಕೊಂತಿದ್ವಿ, ಬರೋಕ್ಕಾಗಲಿಲ್ಲ. ನೀವು ಕರ್ಕೊಂಬಂದಿರಿ, ಖುಷಿ ಆಯಿತು ನನಗೂ. ನಮ್ಮ ಅಂಕಲ್ ಯಾರ ಎಲ್ಲರೂ ನಾವು ರಾಕಿ ಬಾಯಿ ಫ್ಯಾಮಿಲಿ ಎಲ್ಲ ಬಂದೀವಿ. ತುಂಬ ಖುಷಿ ಆಗಲ್ಲ ಕುಂತದ ನಮಗೂ. ಇದೇನು ವಿಶೇಷ ಅಂದರೆ, ರವಿ ಕಾಕ ಅವ್ರ ಮನೆ ಬಗಲಾಗೂ ದೇವ್ರದ ದೇವ್ರ ಗುಡಿ ಮಾರೇಮಾಯಿ ಅಂತ ತಾಯಿ. ಆ ತಾಯಿ ಆಶೀರ್ವಾದದಿಂದ ನಾವು ಬಂದಿದ್ವಿ. ಬಾಯಿ 100 ವರ್ಷದ ಬಾಯಿ ಇದು.
100 ವರ್ಷ ಲಕ್ಷಿಂದು ಒಂದು ಹನಿನೂ ನೀರು ಕಮ್ಮಿ ಆಗಿಲ್ಲ. ಇವತ್ತಿಗೂ ಇನ್ನೂ ಜಾಸ್ತಿನೇ ಆಗ್ಲಕ್ಕುಂತಾವ ನೀರು. ಇವತ್ತು ಕಮ್ಮಿ ಆಗಿಲ್ಲ ಇಲ್ಲಿ ಊರಾಗ ಈ ವಾಡ್ಯಾಗ. ಏನಂದ್ರೆ ದೇವ್ರು ಬರ್ಲಕ್ಕುಂತಾವ ಇವಾಗ. ಬಂದು ಇವಾಗ ಇಲ್ಲೇನು ಗಂಗಸ್ಥಾನ ಅದ, ಗಂಗಸ್ಥಾನ ಮಾಡಿಸ್ತಾರೆ. ಗಂಗಸ್ಥಾನ ಮಾಡಿಸಿ ಮತ್ತೆ ಅಲ್ಲಿಂದ ಮುಂದಕ್ಕೆ ಹೋಗ್ಬೇಕು. ಇವಾಗ ಡಾಕ್ಟ್ರಿಗೆ ವೆಲ್ಡಿಂಗ್ ಮಾಡಿಸ್ತೀವಿ. ಅವನು ಬಿಟ್ಟು ಹೋಗ್ತಾನೆ ಅವನು. ಫೈನಲಿ ಮನೆಗೆ ಬಂದ್ವಿ. ಆದರೆ ಇನ್ನೂ ಪಲ್ಲಕ್ಕಿ ಬಂದಿಲ್ಲ, ದೇವರು ಬಂದಿಲ್ಲ. ಇನ್ನು ಇಲ್ಲೇ ಇನ್ನೊಂದು 500 ಮೀಟ್ರ್ ಅಷ್ಟೇ ಐತಿ, ದೇವ್ರೈತಿ. ಬರ್ಬೇಕಲ್ಲ ಚಿನ್ನ, ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ಅವ್ರು ಬರ್ಬೇಕು. ನಾ ಅದಕ್ಕೆ ಬಂದೆ ಅಂದ್ರೆ ಈಕೆಗೆ ತಲೆನೋವು ಜಾಸ್ತಿ ಆಗ್ಯದಂತ, ಅದಕ್ಕೆ ಟ್ಯಾಬ್ಲೆಟ್ ತೊಗೊಂಬಂದು ಕೊಟ್ಟ. ಈಗ ನಾನು ಹೊಂಟೀನಿ ಈಗಿನ ಮನೆಗೆ ಬಿಟ್ಟು. ಆ್ಯಂಡ್ ಒಂದು ಮಾತು, ಎಲ್ಲರೂ ನಮ್ಗೆ ಗುರ್ತಿಡ್ದು ಮಾತಾಡಿಸಿ ಫೋಟೋ ಎಲ್ಲ ತೊಗೊಂಡ್ರು. ಖುಷಿ ಆಯಿತು. ಎಲ್ಲರೂ ಮಾತಾಡ್ಸಿದ್ದು ನೋಡಿ ಭಾಳ ಖುಷಿ ಆಯ್ತು. ಚಿನ್ನಿ ನೀನು ಬೇರೆ ದೂರ ಹೋಗಿದ್ದೆ, ಎಲ್ಲರೂ ನಿನ್ನ ಕೇಳತ್ತಿದ್ರು. ನೈಟ್ ಸಿಗ್ತಾರಲ್ಲ, ಈ ಸಲ ಸಿಗ್ತಾರಲ್ಲ ಬಿಡು. ಆ್ಯಂಡ್ ಎಲ್ಲರೂ ಹಿಂಗೆ ಸಪೋರ್ಟ್ ಮಾಡಿರಿ. ಭಾಳ ಖುಷಿ ಆಯ್ತು. ನಿಮ್ಮ ಅಂದರೆ ಸಪೋರ್ಟ್ ಮಾಡ್ತೀರಂತಲೇ ನಂಗೆ ಗೊತ್ತಾಯಿತು. ಹೀಗೆ ಸಪೋರ್ಟ್ ಮಾಡಿರಿ ನಮಗೆ. ಈ ಲಾಗ್ ಇಲ್ಲಿಗೆ ಮುಗೀತು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಾಗ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಬಾಯ್.